ಇನ್ನು ಧರ್ಮಸ್ಥಳ ವಿಚಾರವಾಗಿ ಆರೋಪ ಪ್ರತ್ಯಾರೋಪಗಳು ಒಂದು ಕಡೆಗೆ ಆದರೆ ಇನ್ನು ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ? ನಿನ್ನೆ ನಡೆದಂಥ ಸದನದ ಚರ್ಚೆಯಲ್ಲಿ ತನಿಖೆಯನ್ನು ಪ್ರಮುಖವಾಗಿ ಗುಂಡಿಯೊಗೆಯೋದಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಹಾಗಂತ ತನಿಖೆಗೆ ಸಂಪೂರ್ಣವಾದಂಥ ಫುಲ್ ಸ್ಟಾಪ್ ಇನ್ನೂ ಕೂಡ ಬಿದ್ದಿಲ್ಲ. ಆದರೆ ಈಗ ತನಿಖೆ ಮಾಡ್ತಾ ಇರುವಂಥ ಅಧಿಕಾರಿಗಳು FSL ವರದಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಹಾಗಾದರೆ FSL ವರದಿ ಬರೋದಕ್ಕೆ ಎಷ್ಟೊತ್ತಾಗುತ್ತೆ, ಎಷ್ಟು ದಿನಗಳಾಗುತ್ತೆ? ಅದೆಲ್ಲವೂ ಕೂಡ ಸಹಜವಾದಂಥ ಪ್ರಶ್ನೆ ಇದೆ. ಯಾಕೆಂದರೆ ಅನೇಕರು ಕೇಳ್ತಾ ಇರುವಂಥದ್ದು ತಿಂಗಳಾನ್ಗಟ್ಟಲೆ ಇದೇ ರೀತಿ ಅಂತ ವೇಟ್ ಮಾಡ್ತಾ ಇದ್ದರೆ ಆಗ ತನಿಖೆ ದಿಕ್ಕು ಬೇರೆಡೆಗೆ ಸಾಗುವಂಥ ಸಾಧ್ಯತೆ ಇರುತ್ತೆ. ಆ ಒಂದು ಆತಂಕ ಸಹಜವಾಗಿಯೇ ಇದೆ. ಹೀಗಾಗಿ FSL ರಿಪೋರ್ಟನ್ನು ಆದಷ್ಟು ಶೀಘ್ರವಾಗಿ ಪಡ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ಕೂಡ ನಡೀತಾ ಇದೆ. ಆದರೆ ಅಷ್ಟು ಬೇಗ ಬಂದ್ಬಿಡುತ್ತಾ? ಹಾಗಾದರೆ ತನಿಖೆ ಏನಾಗುತ್ತೆ? FSL ವರದಿ ಯಾವಾಗ ಕೈ ಸೇರ್ಬೋದು? ಇದರ ಕಂಪ್ಲೀಟ್ ಆದಂಥ ಡೀಟೇಲ್ ಆದಂಥ ಒಂದು ಸ್ಟೋರಿ ಇದೆ, ನೋಡೋಣ. 16 ದಿನ 17 ಕಡೆ ಅಸ್ಥಿ ಪಂಜರಗಳಿಗಾಗಿ ಹುಡುಕಾಟ. ಧರ್ಮಸ್ಥಳದಲ್ಲಿ ತೀವ್ರ ಕುತೂಹಲ ಕೆರಳಿಸಿದ್ದ ಅಸ್ಥಿ ಪಂಜರಗಳ ಶೋಧ ಕಾರ್ಯಕ್ಕೆ ಸದ್ಯಕ್ಕಂತೂ ಬ್ರೇಕ್ ಬಿದ್ದಿದೆ. ಆದರೆ ಮತ್ತೆ SIT ಅಧಿಕಾರಿಗಳಿಂದ ಅಸ್ಥಿಯ ಹುಡುಕಾಟ ಮುಂದುವರಿಯುವ ಸುಳಿವು ಸಿಕ್ಕಿದೆ. ಅಧಿವೇಶನ ಮುಗಿದ ಬಳಿಕ ಶುರುವಾಗುತ್ತಾ ಅಸ್ಥಿ ಶೋಧ. ಮತ್ತೆರಡು ಕಡೆ ಶೋಧ ಕಾರ್ಯಕ್ಕೆ ಇಳಿಯುತ್ತಾ SIT. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿದೆ ಅಂತ ದೂರುದಾರ ಮುಂದೆ ಬಂದಿದ್ದ. SIT ಅಖಾಡಕ್ಕೆ ಇಳಿದು ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳ ಹುಡುಕಾಟ ಶುರು ಮಾಡ್ತಿದ್ದಂತೆ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು. ಆದರೆ 16 ದಿನ 17 ಕಡೆ ಹುಡುಕಾಟ ನಡೆಸಿದ್ರು ದೂರುದಾರ ಹೇಳಿದಂತೆ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ. 6ನೇ ಹಾಗೂ 11ನೇ ಸ್ಥಳದಲ್ಲಿ ಬಿಟ್ಟರೆ ಬೇರೆಲ್ಲೂ ಅಸ್ಥಿ ಪಂಜರ ಪತ್ತೆಯಾಗಿಲ್ಲ. ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ವಿಪಕ್ಷಗಳು ಕೆಂಡ ಕಾರುತ್ತಿದ್ದಂತೆ ಧರ್ಮಸ್ಥಳದಲ್ಲಿ ಅಸ್ಥಿ ಹುಡುಕಾಟಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ. ವಿಷಯ ಏನಪ್ಪಾ ಅಂದ್ರೆ ಅಧಿವೇಶನ ಮುಗಿದ ಬಳಿಕ ಮತ್ತೆ 2-3 ಕಡೆ SIT ಅಧಿಕಾರಿಗಳಿಂದ ಮೂಳೆಗಳಿಗಾಗಿ ಶೋಧ ನಡೆಯುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಮಾಸ್ಕ್ ಮ್ಯಾನ್ ಹೂತಿಟ್ಟ ಹೆಣದ ಮೂಳೆಗಳು ಕರಗಿ ಹೋದ್ವಾ? ಮಣ್ಣಿನ ರಿಪೋರ್ಟ್ ಮೇಲೆ ನಿಂತಿದೆಯಾ ಬುರುಡೆ ತನಿಖೆ? SIT ಶೋಧ ಕಾರ್ಯಾಚರಣೆ ವೇಳೆ 6 ಮತ್ತು 11ನೇ ಸ್ಥಳದಲ್ಲಿ ಸಿಕ್ಕಿರುವ ಅಸ್ಥಿ ಪಂಜರಗಳನ್ನು FSLಗೆ ಕಳಿಸಲಾಗಿದೆ. ಅಷ್ಟೇ ಅಲ್ಲ, 17 ಪಾಯಿಂಟ್ನಲ್ಲಿ ಅಗೆದ ಮಣ್ಣು ಮತ್ತು 2 ಪಾಯಿಂಟ್ಗಳಲ್ಲಿ ಸಿಕ್ಕಿರುವ ಕೆಲ ಕುರುಹುಗಳನ್ನ FSLಗೆ ಕಳಿಸಲಾಗಿದೆ. ಇದರ ವರದಿ ಇದೇ ವಾರಾಂತ್ಯಕ್ಕೆ SIT ಕೈ ಸೇರಲಿದೆ. ಇದರಲ್ಲಿ ಪ್ರಮುಖವಾಗಿ 3 ಅಂಶಗಳ ಬಗ್ಗೆ ವರದಿ ಸಿಗುವ ಸಾಧ್ಯತೆ ಇದೆ. ಅದೇನು ಅಂತ ನೋಡೋದಾದ್ರೆ, ಪತ್ತೆಯಾಗಿರುವ ಅಸ್ಥಿಪಂಜರ ಮಹಿಳೆಯದ್ದ ಪುರುಷನದ್ದ ಎಂಬುದು ವಾರಾಂತ್ಯಕ್ಕೆ ತಿಳಿಯಲಿದೆ. ಪತ್ತೆಯಾಗಿರುವ ಅಸ್ಥಿಪಂಜರದ ವಯಸ್ಸು, ಮೃತಪಟ್ಟು ಎಷ್ಟು ವರ್ಷ ಆಗಿದೆ ಎಂಬ ವರದಿ SIT ಕೈ ಸೇರಲಿದೆ. ಅಲ್ಲದೆ ಮೂಳೆಗಳು ಮಣ್ಣಿನಲ್ಲಿ ಕರಗಿದೆಯಾ ಅನ್ನೋ ಬಗ್ಗೆಯೂ ಸ್ಪಷ್ಟತೆ ಸಿಗಲಿದೆ. ಮತ್ತೊಂದು ಪ್ರಮುಖ ಅಂಶ ಏನಂದ್ರೆ, ಮಣ್ಣಿನಲ್ಲಿ ಮೂಳೆಗಳು ಕರಗಿರುವ ಬಗ್ಗೆ ದೂರುದಾರ ಸಂಶಯ ವ್ಯಕ್ತಪಡಿಸಿದ್ದ. ಹೀಗಾಗಿ ಗುಂಡಿ ತೋಡಿದ ಸ್ಥಳದಲ್ಲಿನ ಮಣ್ಣನ್ನ FSLಗೆ ಕಳಿಸಲಾಗಿದೆ. ಒಂದ್ ವೇಳೆ ಹೌದು ಮೂಳೆಗಳು ಕರಗಿವೆ ಅನ್ನೋದು ವರದಿಯಲ್ಲಿ ಸಾಬೀತಾದ್ರೆ SIT ತನಿಖೆ ಕಂಟಿನ್ಯೂ ಮಾಡೋದು ಪಕ್ಕಾ. ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ, ಕೆಮಿಕಲ್ ಅನಾಲಿಸಿಸ್ ಮಾಡಿ, DNA ಮಾಡಿ, ಹೌದು ಅಲ್ಲೇನು ಇರಲಿಲ್ಲ, ಏನೂ ಇಲ್ಲ, ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ DNA ಹ್ಯೂಮನ್ ಇದು ಬರಲಿಲ್ಲ ಅಂತಾದರೆ ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ. ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ, ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಆ ರಿಸಲ್ಟ್ಸಿಗೆ ನಾವು ಕಾಯಬೇಕಾಗ್ತದೆ. ಅದಾದ ಮೇಲೆ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ. ಬೆಳ್ತಂಗಡಿ SIT ಕಚೇರಿಯಲ್ಲಿ ಮಾಸ್ಕ್ ಮ್ಯಾನ್ಗೆ ಗ್ರಿಲ್. ಅಸ್ಥಿ ಪಂಜರಗಳ ಶೋಧ ಕಾರ್ಯ ಸದ್ಯಕ್ಕೆ ನಿಂತಿರಬಹುದು. ಸ್ಥಳದಲ್ಲಿ ಕಳೆಬರ ಹುಡುಕಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿರಬಹುದು. ಆದ್ರೆ SIT ತನಿಖೆ ನಿಂತಿಲ್ಲ. ಬೆಳ್ತಂಗಡಿ SIT ಕಚೇರಿಯಲ್ಲಿ ಮಾಸ್ಕ್ ಮ್ಯಾನ್ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಬೆಳಗ್ಗೆಯಿಂದ ಸಂಜೆಯವರೆಗೂ ವಿಚಾರಣೆ ನಡೆಯಿತು. ಇನ್ನು ಊಟದ ವಿರಾಮದ ಬಳಿಕವೂ ಅನಾಮಿಕನನ್ನ SIT ತೀವ್ರ ವಿಚಾರಣೆಗೆ ಒಳಪಡಿಸಿತು. ದೂರುದಾರ ಅಷ್ಟೇ ಅಲ್ಲ, ಸಾಕ್ಷಿಗಳನ್ನು ಕೂಡ SIT ವಿಚಾರಣೆ ನಡೆಸುತ್ತಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ 1995ರಿಂದ 2014ರ ಅವಧಿಯಲ್ಲಿ ಕೆಲಸ ಮಾಡಿದವರ ಮಾಹಿತಿಯನ್ನ ಕಲೆ ಹಾಕ್ತಿದೆ. ಈಗಾಗಲೇ ಕೆಲ ವ್ಯಕ್ತಿಗಳ ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಂಡಿದೆ. ತನಿಖೆಯ ವರದಿ ಸಂಗ್ರಹಿಸುವಲ್ಲಿ SIT ಬ್ಯುಸಿಯಾಗಿದೆ. ದಕ್ಷಿಣ ಕನ್ನಡ SP ಅರುಣ್ ವಿಧಾನಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಬಗ್ಗೆ ಪರಮೇಶ್ವರ್ಗೆ ವಿವರಣೆ ನೀಡಿದ್ರು. ಮತ್ತೊಂದೆಡೆ ರಾಜ್ಯದಲ್ಲಿ ಧರ್ಮಸ್ಥಳದ ಪರ ಪ್ರತಿಭಟನೆಗಳು ನಡೆಯುತ್ತಿವೆ. ಇವತ್ತು ಶಿವಮೊಗ್ಗದ ತೀರ್ಥಹಳ್ಳಿ, ಬೆಳಗಾವಿ ಹಾಗೂ ಶಿರಸಿಯಲ್ಲೂ ಭಕ್ತರು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು.
ಬ್ಯೂರೋ ರಿಪೋರ್ಟ್, TV9